ಅದೇ ನಾನು ಹೇಳಿದ್ನಲ್ಲ, ಡಿಟೆಕ್ಟಿವ್ ಅಮರು ಅಂತ. ಅವರು ಆ ವೈದ್ಯರ ಬಗ್ಗೆ ಹೇಳಿದ್ನಲ್ಲ ಸುಮತಿ, ಆ ಮನೆಗೆ ಹೋಗಿದ್ರಂತೆ. ಅಲ್ಲಿ ಇವರು ಹೋಗೋಕ್ಕಿಂತ ಮುಂಚೆ ಯಾರೋ ಇಬ್ರು ಹೆಣ್ಮಕ್ಳಲ್ಲಿ ಹೋಗಿದ್ರು ಅನ್ನೋ ವಿಷಯ ಗೊತ್ತಾಗಿದೆ. ಒಂದು ನಂಬರ್ ಕಳಿಸಿದ್ರು, ಆ ನಂಬರ್ ಬಗ್ಗೆ ನೋಡ್ತಾ ಇದ್ದೆ. ಯಾರ್ದು ರೀ ಆ ನಂಬರು? ನಮ್ಮ ಅಚ್ಚು ನಂಬರ್ ಸುಮತಿ. ಅಚ್ಚುದಾ? ಒಂದು ನಿಮಿಷ ಇರು ಸುಮತಿ, ಒಂದು ನಿಮಿಷ ಇರು. The number you are trying to call is currently not reachable. Please try again later. ಸುಮತಿ, ಅಚ್ಚು ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ರೀ ಸರಿ, ಯಾವ್ದಕ್ಕೂ ಒಂದ್ಸತಿ ರತ್ನಮ್ಮಂಗ್ ಕಾಲ್ ಮಾಡಿ ನೋಡಿ. ಹೌದಲ್ವಾ? The number you are trying to call is currently not reachable. ಇಲ್ಲ ಸುಮತಿ, ಅವ್ರ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಅಯ್ಯೋ, ಅವರದ್ದು ನಾಟ್ ರೀಚಬಲ್ಲ. ಅಲ್ಲ ರೀ, ಅವರಿಬ್ರು ಜಾತ್ರೆಗೆ ತಾನೇ ಹೋಗಿದ್ದು. ಅಲ್ಲಿ ಯಾಕೆ ಹೋಗ್ತಾರ ಅವರು? ಜಾತ್ರೆಗೆ ಹೋಗ್ಲಿಲ್ಲ ಅಂದಮೇಲೆ ನಿಮ್ ಪ್ರಕಾರ ಅವರು ನಾಟಿ ವೈದ್ಯರ ಮನೆಗೆ ಹೋಗಿದ್ದು ಇವರಿಬ್ರೇ ಅಂತೀರಾ? ಆ ನಮನ ಇದೇ ಸುಮತಿ ನನಗೂ. ಸುಮತಿ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಒಂದು ವೇಳೆ ಇವರಲ್ಲಿ ಹೋಗಿದ್ರೆ ಏನು, ನಂಬರ್ ಹಚ್ಚುದೇ ಇರೋದ್ರಿಂದ ಹೋಗಿದ್ದಾರೆ. ಇವ್ರಿಗೆ ಹೇಗೆ ಆ ವಿಷಯ ಗೊತ್ತು? ಸುಮತಿ, ನೀ ಏನಾದರೂ ಮಾತಾಡ್ತಾ ನಾಟಿ ವೈದ್ಯರ ಬಗ್ಗೆ ಏನಾದರೂ ಹೇಳ್ಬಿಟ್ಯಾ? ಅಯ್ಯೋ ಇಲ್ಲ ರೀ, ನಾನೇನು ಹೇಳಿಲ್ಲ. ನಾನ್ ಯಾಕೆ ಅವ್ರ ವಿಷಯ ಅವ್ರ ಹತ್ರ ಮಾತಾಡ್ಲಿ? ಹಾಗಾದ್ರೆ ಇವ್ರಿಗೆ ಯಾಕೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಸರಿ ಬಿಡು, ನೀನೇನು ಟೆನ್ಷನ್ ಆಗ್ಬೇಡ. ನಾನು ಮತ್ತೆ ಆ ಡಿಟೆಕ್ಟಿವ್ ಅಮರಿಗೆ ಫೋನ್ ಮಾಡ್ತೀನಿ. ಹೇಳಿ ಸರ್, ಆ ನಂಬರ್ ಯಾರ್ದು ಅಂತ ಗೊತ್ತಾಯ್ತಾ? ಆ ನಂಬರು ಯಾರ್ದು ಏನು ಅಂತ ನನಗಿನ್ನೂ ಗೊತ್ತಾಗಿಲ್ಲ. ಅದ್ಯಾರ್ದು ಏನು ಅಂತ ತಿಳ್ಕೊಂಡು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಮರ್ ಅವರೇ. ನೀವು ವೈದ್ಯರ ಹತ್ರ ಉಳಿದಿರೋ ಬೇರೆ ವಿಚಾರ ಅಂದರೆ ಯಾರು ಬಂದಿದ್ರು, ಇನ್ಯಾರಾದ್ರೂ ಹುಡ್ಕೊಂಬಂದಿದ್ರಾ, ಹುಡುಗಿ ಯಾರು, ಇದನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಡಿ. ಸರಿ ಸರ್, ಹಾಗೆ ಮಾಡ್ತೀನಿ. ನಾನು ನನ್ನ ಎನ್ಕ್ವೈರಿನ ಕಂಟಿನ್ಯೂ ಮಾಡ್ತೀನಿ ಸರ್. ಸರಿ, ಓಕೆ ಸರ್. ಅಚ್ಚು ಯಾಕಲ್ಲಿ ಹೋಗಿದ್ದಾಳೆ? ವೈದ್ಯರೇ, ನನಗೊಂದು ಸಹಾಯ ಮಾಡ್ತೀರಾ? ಪರೋಪಕಾರಂ ಇದಂ ಶರೀರಂ. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಂತಾನೆ ಈ ದೇಹನ ದೇವ್ರು ಕೊಟ್ಟಿರೋದು. ನನ್ನಿಂದ ಏನ್ ಸಹಾಯ ಆಗಬೇಕೋ ಅದನ್ನ ಹೇಳಪ್ಪ. ಇಲ್ಲಿ ನಿಮ್ಮ ಹತ್ರ ಚಿಕಿತ್ಸೆ ತಗೊಳಕ್ಕೆ ಹುಡುಗಿ ಬಂದ ಮೇಲೆ ಏನೇನೆಲ್ಲ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ? ಆಕ್ಸಿಡೆಂಟ್ ಆಯ್ತಾ? ಹೌದು ಡಾಕ್ಟರ್. ಎಷ್ಟೊತ್ತಿಗಾಯ್ತು? ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ಬೇರೆ ಯಾರಿಗೂ ಇಲ್ದಿರೋ ಪ್ರೀತಿ ಕಾಳಜಿ ಇವ್ರ ಮೇಲೆ ನಿಮ್ಗೆ ಯಾಕಿದೆ? ಅದು ಇವರು ನನಗೆ ತುಂಬಾ ಬೇಕಾದವರು. ನಿಮ್ಗೆ ತುಂಬಾ ಬೇಕಾದವರು ಅಂತೀರಾ, ಆದ್ರೆ ಆಕ್ಸಿಡೆಂಟಾ? ಸ್ಟಾಪ್. ಆ ಹುಡುಗಿನ ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿದ ಹುಡುಗನ ಬಗ್ಗೆ ಏನಾದ್ರೂ ಡೀಟೇಲ್ ಹೇಳ್ಬೋದಾ? ಇಲ್ಲಪ್ಪ, ಇಲ್ಲಿಗೆ ಬರೋರ ಹೆಸರುಗಳನ್ನಾಗ್ಲಿ ಅವ್ರ ಪರಿಚಯನಾಗ್ಲಿ ನಾನು ಮಾಡ್ಕೊಳಲ್ಲ. ಅದು ನನಗಿಷ್ಟನೂ ಆಗಲ್ಲ. ನನ್ನ ವೃತ್ತಿ ವೈದ್ಯ ವೃತ್ತಿ ಅಲ್ವಾ. ನನಗೆ ಪೇಷಂಟ್ ಮುಖ್ಯ. ಅವ್ರ ಜೊತೆಯಲ್ಲಿ ಬಂದಿರೋರ ಕುಲ ಗೋತ್ರ ಕಟ್ಕೊಂಡು ನಾನೇನು ಮಾಡಲಿ? ಆದರೆ ಆ ಹುಡುಗ ನನ್ನ ಜೊತೆಲಿ ಇರೋವರೆಗೂ ನನ್ನ ಬಗ್ಗೆ ಭಾಳ ಪ್ರೀತಿ ಗೌರವದಿಂದ ನಡ್ಕೊಂಡ. ಆ ಹುಡುಗಿನ
ಬಹಳ ಕಾಳಜಿಯಿಂದ ನೋಡ್ಕೊಂಡ. ಹೇಗೆ ಅಂತಂದ್ರೆ ಕಣ್ಣು ಗುಡ್ಡಿಗಳಿಗೆ ಏನಾರು ಆದ್ರೆ ಈ ಕಣ್ಣು ರೆಪ್ಪೆಗಳು ಹೇಗೆ ಚಡಿಪಡಿಸತ್ತೋ ಆ ರೀತಿಯಪ್ಪ ತುಂಬಾ ಒದ್ದಾಡ್ತಾ ಇದ್ದ. ಈ ಮಧ್ಯೆ ಆ ಹುಡುಗನ ಹೆಸರಾಗ್ಲಿ ಅಥವಾ ಹುಡುಗಿ ಹೆಸರಾಗ್ಲಿ ನಾ ಕೇಳಲಿಲ್ಲಪ್ಪ. ಏನ್ ವೈದ್ಯರೇ ನೀವು? ಅವ್ರಿಬ್ರ ಹೆಸರಾದ್ರೂ ಕೇಳ್ಬೋದಿತ್ತಲ್ವಾ? ಅಲ್ಲ ಸರ್, ನಾನು ನಡೆಸ್ತಾ ಇರೋದು ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲ. ಬಂದವ್ರ ಹೆಸರುಗಳು ವಿವರಗಳನ್ನೆಲ್ಲ ತಿಳ್ಕೊಂಡು ಫೀಸ್ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಕಟ್ಟಕ್ಕೆ. ನಂದು ಆಯುರ್ವೇದ ಚಿಕಿತ್ಸೆ, ಮಣ್ಣಿನಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನ ತಗೊಂಡು ಚಿಕಿತ್ಸೆ ಕೊಡೋದು. ನಾನು ಉತ್ತರ ಕೊಡಬೇಕಾಗಿರೋದು ಆ ಧನ್ವಂತರಿ ದೇವರು ಒಬ್ಬರಿಗೆ. ವೈದ್ಯರೇ, ನಿಮ್ಮ ವೃತ್ತಿನ ನಾನು ಮನಸಾರೆ ಗೌರವಿಸ್ತೀನಿ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ಹೇಳಿ, ಆ ಹುಡುಗ ಇಲ್ಲಿ ಇದ್ದಾಗ ಯಾರ ಜೊತೆನಾದ್ರೂ ಅವಾಗ ಫೋನಲ್ಲಿ ಮಾತಾಡ್ತಿರೋದನ್ನ ನೀವೇನಾದ್ರೂ ಗಮನಿಸಿದ್ರಾ? ಅಷ್ಟೆಲ್ಲ ಕೂಲಂಕುಷವಾಗಿ ಆತನ್ನ ಗಮನಿಸ್ಲಿಲ್ಲಪ್ಪ. 4-5 ದಿವಸ ಆ ಹುಡುಗಿಗೆ ನಾನು ವೈದ್ಯಕೀಯ ಚಿಕಿತ್ಸೆ ಏನೆಲ್ಲ ಕೊಡಬೇಕೋ